ಎಲ್ರಿಗೂ ನಮಸ್ಕಾರ. ಕಝಿನ್ಸ್ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತೊಂದು ಹೇರ್ ಗ್ರೋತ್ ರೆಸಿಪಿನ ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು 5 ಸೂಪರ್ ಸೀಡ್ಸ್. ಅದು ಯಾವುದ್ಯಾವುದಂದರೆ ಪಂಪ್ಕಿನ್, ಚಿಯಾ, ಸನ್ಫ್ಲವರ್, ಸೆಸಮೆ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ನಾನು 4 ಟೇಬಲ್ ಸ್ಪೂನ್ ಆಫ್ ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಬೀಜ ಹಾಕ್ಕೊಂಡಿದ್ದೀನಿ, ಮತ್ತು 3 ಟೇಬಲ್ ಸ್ಪೂನ್ ಆಫ್ ಚಿಯಾ ಸೀಡ್ಸ್. ಅದಾದಮೇಲೆ ಸನ್ಫ್ಲವರ್ ಅಂದರೆ ಸೂರ್ಯಕಾಂತಿ ಬೀಜ, ಅದನ್ನು 4 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸೆಸಮೆ ಅಂದರೆ ಎಳ್ಳು, ಇಲ್ಲಿ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ನೀವು ಬೇಕಂದರೆ ಕಪ್ಪು ಎಳ್ಳು ಕೂಡ ಉಪಯೋಗಿಸ್ಬೋದು. ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ನಾವು ಅಂದ್ಕೊತೀವಿ ಅಗಸೆ ಬೀಜನ ಹೇರ್ ಪ್ಯಾಕಿಗೆ ಮಾತ್ರ ಹಾಕ್ಕೋಬೇಕಂತ, ಹಾಗೇನಿಲ್ಲ. ನಾವು ಸಮ ಪ್ರಮಾಣದಿಂದ ತಿಂತಾ ಬರೋದ್ರಿಂದನೂ ನಮ್ಮ ಹೆಲ್ತಿಗೆ ತುಂಬಾ ಇದರಿಂದ ಉಪಯೋಗಗಳಿದೆ. ಸೊ ಇದನ್ನೆಲ್ಲ ಹಾಕಿದ್ದಾದಮೇಲೆ ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ, ಅಂದರೆ ಏನಾದರೂ ತೇವಾಂಶ ಇದ್ದರೆ ಹೋಗಲಿ ಅಂತ. ಸೊ ಈಗ ಬಿಸಿ ಆದಮೇಲೆ ಒಂದು ಹೆಲ್ದಿ ಹೇರ್ ಗ್ರೋತ್ ರೆಸಿಪಿ ನಮಗೆ ರೆಡಿ ಆಗುತ್ತೆ. ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದು ಹೇರ್ ಗ್ರೋತಿಗೆ ಅಂತಲೇ, ಬಟ್ ಅದರಿಂದ ನನಗೆ ತುಂಬಾ ಬರೀ ಹೇರ್ ಗ್ರೋತಿಗೆ ಅಲ್ಲದೇ ಬೇರೆ ಉಪಯೋಗಗಳು ಆಗಿದೆ. ನನ್ನ ಐ ಪ್ರಾಬ್ಲಮ್ ಇರ್ಬೋದು, ನನ್ನ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ಹೆಲ್ದಿಯಾಗಿ ಫೀಲ್ ಮಾಡ್ತೀರಾ. ಇದನ್ನು ನಾನು 5-6 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ನನಗಂತೂ ತುಂಬಾ ಯೂಸ್ ಆಗಿದೆ. ಇದನ್ನು ನಾನು ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀನಿ. ಅಂದರೆ ನಾನು ಡೈಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಹಾಫ್ ಆನ್ ಅವರ್ ಮುಂಚೆ 2 ಟೇಬಲ್ ಸ್ಪೂನ್ ಈ ಒಂದು ಹೆಲ್ದಿ ರೆಸಿಪಿನ ತಿಂತೀನಿ. ಆಮೇಲೆ ನಾನು ಒಂದು ಕೇಳ್ಕೊತೀನಿ, ಯಾವುದೇ ಒಂದು ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ರೆಗ್ಯುಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಡೈಲಿ ಇದನ್ನು ಯೂಸ್ ಮಾಡಿ. ಮತ್ತು ಇದು ನನಗೆ ವಿತಿನ್ 1 ಮಂತಲ್ಲಿ ರಿಸಲ್ಟ್ ಸಿಕ್ತು. ಸೊ 21 to 30 ಡೇಸ್ ಒಳಗಡೆ ರಿಸಲ್ಟ್ ಸಿಗುತ್ತೆ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು